ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರದಂತೆ ಈ ವಾರವೂ ಕೂಡ ಒಂದು ಒಳ್ಳೆಯ ವಚನದ ವಚನಾಮೃತವನ್ನು ಸವಿಯೋಣ ವೀಕ್ಷಕರೇ. ಬನ್ನಿ. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದೊಡೆ ನಿಲ್ಲಲುಬಾರದು. ಏರಿ ನೀರೊಂಬೊಡೆ ಬೇಲಿ ಕೆಯ್ಯ ಮೈಯೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ. ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವೊಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಈ ವಚನ ಅಂದ್ರೆ, ಹಚ್ಚಿದ ಬಲಿನ ಆರಿಸಬಹುದು, ಆದರೆ ನಾವು ನಿಂತಂಥ ಭೂಮಿನ ಹೊತ್ತಿಬ್ರದ್ರ ನಿಲ್ಲಕರಾಗತ್ತನ್ರಿ. ಅದಕ್ಕೆ ಹೇಳಿದರು ಬಸವಣ್ಣವರು, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದೊಡೆ ನಿಲ್ಲಲುಬಾರದು. ಏರಿ ನೀರೊಂಬೊಡೆ ಬೇಲಿ ಕೆಯ್ಯ ಮೈಯೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ. ಅಂದ್ರ ಕೆರೆಯ ನೀರು ತಡೆ ಹಿಡಿಯೋಕೆ ಅಂತ ನಿರ್ಮಿಸಿದ ಒಂದು ಒಡ್ಡು ತಾನ ಕುಡಿದ್ರ ಯಾರಿಗೆ ದೂರ ಇರ್ಬೇಕ್ರಿ ನಾವು? ಅದೇ ರೀತಿ ಹೊಲದಲ್ಲಿರುವಂಥ ಒಡ್ಡು ಬದುವು ಹೊಲದಲ್ಲಿರುವ ಬೆಳೆಯನ್ನು ನುಂಗಿದ್ರ ಯಾರಿಗೆ ನಾವು ಕೇಳಬೇಕ್ರಿ? ಅದೇ ರೀತಿ ಮನೆಯ ಯಜಮಾನಿ ಮನೆಯಲ್ಲಿರುವ ವಸ್ತುಗಳನ್ನು ಕಳ್ಳತನ ಮಾಡಿದ್ರೆ ನಾವು ಯಾರನ್ನು ದೂಷಿಸ್ಬೇಕ್ರಿ? ಅದಕ್ಕೆ ಹೇಳಿದರು ಬಸವಣ್ಣವರು, ಏರಿ ನೀರುಂಬೊಡೆ ಬೇಲಿ ಕೆಯ್ಯ ಮೈಯೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ. ನೋಡ್ರಿ, ನಾವು ಮನೆಯೊಡತಿ ಮೇಲೆ ನಂಬಿಕೆ ಇಟ್ಟು ಸಂಪತ್ತನ್ನು ಮನೆಯಲ್ಲಿ ಇಟ್ಟಿರ್ತೀವಿ. ಆ ಯಜಮಾನಿಯೇ ವಸ್ತುಗಳನ್ನು ಕದ್ರ ಯಾರನ್ನು ನಂಬೋದು? ಹೌದಲ್ರಿ? ಅದಕ್ಕೆ ಹೇಳಿದರು, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವೊಡೆ. ನೋಡ್ರಿ, ಯಾವಾಗಲೂ ಹುಟ್ಟಿದ ಮಗುವಿಗೆ ತಾಯಿಯ ಹಾಲೇ ಮುಖ್ಯ ಆಧಾರ. ತಾಯಿ ಸರಿಯಾದ ಆಹಾರವನ್ನು ಸೇವನೆ ಮಾಡಿ ಮಗುವಿಗೆ ಹಾಲನ್ನು ಕೊಟ್ಟರೆ ಮಗು ಬೆಳೀತದೆ. ಅದ ತಾಯಿ ತನಗಿಷ್ಟ ಬಂದದ್ದನ್ನು ತಿಂದು ಮಗುವಿಗೆ ಹಾಲು ಕೊಟ್ರೆ ಹಾಲು ನಂಜಾಗಿ ಬಿಡ್ತೈತಿ. ನಂಜಾಗಿ ಕಫ ಜಾಸ್ತಿ ಆಗಿಬಿಡ್ತ್ರಿ. ಆ ಮಗುವಿನ ಉಸಿರಾಟಕ್ಕೆ ತೊಂದರೆ ಆಗತ್ರಿ. ಅದಕ್ಕೆ ಹೇಳಿದರು ಬಸವಣ್ಣವರು, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವೊಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ತಾಯಿ ಹಾಲು ನಂಜಾಗಿಬಿಟ್ರೆ ಯಾರನ್ನು ದೂರಬೇಕ್ರಿ ನಾವು? ಹೌದಲ್ರಿ? ಹೀಗಿದ್ದಾಗ ನಾವು ದೂರ ಯಾರಿಗೆ ಕೊಡಬೇಕು? ಯಾರಿಂದ ರಕ್ಷಣೆ ಬೇಡಬೇಕು? ಅದಕ್ಕೆ ಬಸವಣ್ಣವರು ಇದನ್ನು ವ್ಯಕ್ತಿಗತವಾಗಿ ಯಾರಿಗೂ ಹೇಳಿಲ್ಲ. ಸಮಾಜದಲ್ಲಿ ಒಳ್ಳೆಯತನದಿಂದ ಬದುಕೋಕೆ ಒಂದು ಸೂತ್ರ ಹೇಳಿದರು. ಇಲ್ಲಿ ಯಾರೊಬ್ಬರನ್ನು ಉದ್ದೇಶಿಸಿ ಹೇಳಿಲ್ಲ, ಸಾಮಾಜಿಕವಾಗಿ ಹೇಳಿದರು. ಅದೇನಂದ್ರೆ, ಜವಾಬ್ದಾರಿ ಸ್ಥಾನದಲ್ಲಿರುವವರು ಕರ್ತವ್ಯವನ್ನು ಪಾಲಿಸಬೇಕಾದ್ರೆ ಮೈಮರಿಬಾರದು. ಕುಟುಂಬದ
ಒಳಿತಿಗಾಗಿ ವರ್ತನೆ ಮಾಡಬೇಕು. ಇಲ್ಲ ಅಂದ್ರೆ ಬಹಳ ಕೆಡಕಾಗ್ತದ ಅಂತ ಹೇಳಿದರು. ಅದಕ್ಕೆ ಬಸವಣ್ಣವ್ರು ಏನಂದರು, ತಾವು ಇಷ್ಟಪಟ್ಟು ಸೇವೆ ಮಾಡ್ತಿರುವಂತಹ ಸಂಗಮ ದೇವನಿಗೆ ಹೇಳಿದರು, ಕಾಯಬೇಕಾದ ನೀನೇ ನಮ್ಮ ಮೊರೆಗೆ ಹೋಗೊಡದೇ ಇದ್ರೆ ಯಾರ ಮುಂದೆ ನಾವು ಹೇಳ್ಕೋಬೇಕು ಅನ್ನೋ ಭಾವಾರ್ಥದೊಳಗೆ ಬಸವಣ್ಣನವರು ಈ ವಚನವನ್ನು ರಚಿಸಿದರು. ಹೌದಲ್ರಿ? ಅದಕ್ಕೆ ಹೇಳಿದರು ಬಸವಣ್ಣವರು, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಲುಬಾರದು. ಏರಿ ನೀರೊಂದೊಡೆ ಬೇಲಿ ಕೆಯ್ಯ ಮೈಯೊಡೆ ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಳುವೊಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತ. ಇಲ್ಲಿಯವರೆಗೂ ವಚನಾಮೃತವನ್ನು ಆಲಿಸಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತೆ ಮುಂದಿನ ವಾರ ಇಂತಹದೇ ಒಂದು ಒಳ್ಳೆಯ ವಚನವನ್ನು ತಮ್ಮ ಮುಂದೆ ಸಾದರಪಡಿಸುತ್ತೇನೆ. ಅಲ್ಲಿಯವರೆಗೂ ಆ ಕೂಡಲ ಸಂಗಮ ದೇವನು ತಮಗೆಲ್ಲ ಆಯುರಾರೋಗ್ಯವನ್ನು ನೀಡಲಿ ಅಂತ ಬೇಡಿಕೊಳ್ಳುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತೇನೆ ವೀಕ್ಷಕರೇ. ನಮಸ್ಕಾರ.